Karnataka School Examination and Assessment Board SSLC Model Question Paper 2024-25 ಫಸ್ಟ್ ಮಾಡಲ್ ಕ್ವಶನ್ ಪೇಪರ್ ಆನ್ಸರ್ ಇದು. ಸಬ್ಜೆಕ್ಟ್ ಹಿಂದಿ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಪರೀಕ್ಷೆ ಈ ಒಂದು ಪೇಪರಲ್ಲಿ ಟೋಟಲ್ 38 ಕ್ವಶನ್ಸ್ಗಳಿದೆ. ಯಾವ ಕ್ವಶನ್ಗೆ ಎಷ್ಟು ಮಾರ್ಕ್ಸ್ ಅಂತ ರೈಟ್ ಸೈಡಲ್ಲೇ ಅವ್ರು ಮೆನ್ಷನ್ ಮಾಡಿದ್ದಾರೆ. ಮತ್ತು ಎಕ್ಸಾಮ್ನ ಬರೆಯೋಕ್ಕಿಂತ ಮುಂಚೆ ಈ ಒಂದು ಕ್ವಶನ್ ಪೇಪರ್ನ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ ನಿಮಗೆ. ಕ್ವಶನ್ ಪೇಪರ್ನ ಕ್ಲೀನಾಗಿ ಓದಿ ಬರೀರಿ. ಫಸ್ಟ್ ವೇನಲ್ಲಿ 8 ಮಾರ್ಕ್ಸ್ ನೀವು ಕ್ಯಾರಿ ಆಗುತ್ತೆ. ಒಂದೊಂದು ಕ್ವಶನ್ಗೂ 1 ಮಾರ್ಕ್. ಇದು ಚೂಸ್ ದ ಕರೆಕ್ಟ್ ಆನ್ಸರ್ ಟೈಪಲ್ಲಿರುತ್ತೆ. ಫಸ್ಟ್ ಕ್ವಶನ್, ಪಾಸ್ ಕಾ ವಿಲೋಮ್ ಶಬ್ದ. ಪಾಸ್ ಅಂದರೆ ಹತ್ತಿರ, ವಿಲೋಮ್ ಶಬ್ದ ಅಂದರೆ ಆಪೋಸಿಟ್ ವರ್ಡ್. ಆಪ್ಷನ್ ಬಿ ಇಸ್ ದ ಆನ್ಸರ್, ದೂರ್ ಅಂತ ನೀವು ಟಿಕ್ ಮಾಡಬೇಕು. नेक्स्ट क्वेश्चन इज निम्नलिखित में से एकवचन शब्द लिखिए. ಏಕವಚನ ಶಬ್ದ ಯಾವುದಾಗುತ್ತೆ? ಆಪ್ಷನ್ ಸಿ ಇಸ್ ದ ಆನ್ಸರ್, रास्ता. नेक्स्ट क्वेश्चन नंबर 3, लगना शब्द का प्रथम प्रेरणार्थक क्रिया रूप है. प्रेरणार्थक रूप ಮೊದಲನೇದು ಆಪ್ಷನ್ ಎ ಇಸ್ ದ ಆನ್ಸರ್, लगाना. नेक्स्ट ऑप्शन 4, सदैव शब्द में संधि है. आंसर इज ऑप्शन डी, रुद्धि संधि. फिफ्थ वन इज निम्नलिखित में से स्त्रीलिंगी शब्द है. ऑप्शन सी इज बेटी. प्रश्न संख्या 6, कर कमल शब्द में समास है. ऑप्शन ए इज द आंसर, कर्मधारय समास. सातवां प्रश्न, 7th क्वेश्चन, आज किस युग इंटरनेट युग है. का ಅಂತ ಬರಿಬೇಕು, कारक. ऑप्शन डी इज द आंसर. नेक्स्ट 8th वन इज आपकी चप्पलें कोई पहन गया. वाक्य में प्रयुक्त विराम चिन्ह ಯಾವ ಒಂದು ಚಿಹ್ನೆ ಇದೆ? ಸೆಂಟೆನ್ಸ್ ಎಂಡಲ್ಲಿ ಕ್ವಶನ್ ಮಾರ್ಕ್ ಇದೆ, ಸೊ ಅದನ್ನು ಹಿಂದಿಲಿ ಪ್ರಶ್ನೆ ಚಿಹ್ನೆ ಅಂತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ನಿಮಗೆ 4 ಮಾರ್ಕ್ಸ್ನ ನೀವು ಪಡ್ಕೋಬೋದು. ಒಂದೊಂದು ಕ್ವಶನ್ಗೆ 1 ಮಾರ್ಕ್ ಇರುತ್ತೆ. निम्नलिखित प्रथम 2 शब्द के सूचित संबंधों के अनुरूप तीसरे शब्द का संबंधित शब्द लिखिए. ಫಸ್ಟ್ 2 ವರ್ಡ್ಸ್ ಹೇಗಿದೆಯೋ ನೆಕ್ಸ್ಟ್ ವರ್ಡ್ಸ್ಗೆ ನೀವೇ ಏನು ಮಾಡಬೇಕು, ಆನ್ಸರ್ ಮಾಡಬೇಕು. ಸೊ ಇಲ್ಲಿ ಕ್ವಶನ್ ಏನಿದೆ, गिल्लू की प्रियलता सोन जूही. गिल्लू का प्रिय खाद्य उत्तर काजू. ಆನ್ಸರ್ ಏನಾಗುತ್ತೆ ಅದಕ್ಕೆ, ಕಾಜು ಅಂತ ಬರೀರಿ. नेक्स्ट इज क्वेश्चन नंबर 10, आधुनिक मानव का विश्लेषण अभिनव मनुष्यंते. बेईमानी पर व्यंग ईमानदारों सम्मेलन में. 11वां प्रश्न 11th ಕ್ವಶನ್ಗೆ, ಜೋಗ್ ಅನ್ನೋದು ಒಂದು ಜಲಪಾತ, ಕಾವೇರಿ ಅನ್ನೋದು ನದಿ. नेक्स्ट क्वेश्चन नंबर 12, न्याय का प्रतीक पताका, ज्ञान का प्रतीक दीप. ಇದು ಫಸ್ಟ್ ಪೋಯಮಲ್ಲೇ ನಿಮಗೆ ಆನ್ಸರ್ ಸಿಗುತ್ತೆ. नेक्स्ट ಮೇನ್ ನೋಡಿ, ಮೂರನೇ ಮೇನ್, निम्नलिखित प्रश्नों के उत्तर एक एक पूर्ण वाक्य में लिखिए. 13th क्वेश्चन, लेखक पहनने के कपड़े सिरहाने दबाकर क्यों सोए हैं. ಇದಕ್ಕೆ ಉತ್ತರ, कहीं कपड़े चोरी ना हो जाए यह सोचकर कपड़े सिराने में दबाकर सोए. 14th वन, सदोराम को किस कारण से अस्पताल में भर्ती होना पड़ा. 14th क्वेश्चन के आंसर, चलती बस से गिरकर चोट आ गई थी इसलिए सदोराम को अस्पताल में भर्ती होना पड़ा. 15 प्रश्न, दिनकर जी के अनुसार आधुनिक दुनिया कैसी है. उत्तर, 15 प्रश्न का उत्तर आंसर, दिनकर जी के अनुसार आधुनिक दुनिया विचित्र और नवीन है. नेक्स्ट क्वेश्चन 16th क्वेश्चन ಅಲ್ಲಿ, कृष्ण की शिकायत किसके प्रति है. उत्तर, 16th क्वेश्चन आंसर, कृष्ण की शिकायत बलराम के प्रति है. नेक्स्ट मेन 4th ಮೇನಲ್ಲಿ निम्नलिखित प्रश्नों को उत्तर 2-3 वाक्य में लिखिए. 8 ಮಾರ್ಕ್ಸ್ ಕ್ವಶನ್ ಅಂದರೆ 8 ಕ್ವಶನ್ಸ್ ಇದೆ. ಈಚ್ ಕ್ಯಾರಿ 2 ಮಾರ್ಕ್ಸ್. ಪ್ರತಿಯೊಂದು ಕ್ವಶನ್ಗೂ 2 ಮಾರ್ಕ್ಸ್ ಇರುತ್ತೆ. ಟೋಟಲ್ 16 ಮಾರ್ಕ್ಸ್ ನೀವು ಇಲ್ಲಿ ಪಡ್ಕೋಬೋದು. ಸೊ ನಿಮಗೆ ಇಲ್ಲಿ 23 ಕ್ವಶನಲ್ಲಿ 2 ಆಪ್ಷನ್ ಇದೆ. सौरमंडल में शनि ग्रह का क्या स्थान है ಅದನ್ನು ಬರೀರಿ, ಅಥವಾ ಶನಿ सौरमंडल का सबसे सुंदर ग्रह है ಇದನ್ನು ಬೇಕಾದ್ರೂ ನೀವು ಬರಿಬೋದು. ನೆಕ್ಸ್ಟ್ ಪ್ರಶ್ನೆ ನೋಡಿ 24, ಈ ಒಂದು ಕ್ವಶನಲ್ಲಿ ನಿಮಗೆ सत्य की शक्ति के बारे में गांधी जी का कथन क्या है ಇದನ್ನು ಬರೀರಿ, ಅಥವಾ ನೆಕ್ಸ್ಟ್ प्राकृतिक संबंधियों संरक्षण के बारे में
ಲಿಖಿಯೇ ಅದನ್ನು ಬೇಕಾದ್ರೂ ನೀವು ಬರಿಬೋದು. ನೆಕ್ಸ್ಟ್ ಮೇನ್ ಇಸ್ ಫಿಫ್ತ್ ಮೇನ್. ಈ ಒಂದು ಮೇನಲ್ಲಿ ನಿಮಗೆ 9 ಕ್ವಶನ್ ಅಟೆಂಡ್ ಮಾಡಬೇಕು. 9 ಕ್ವಶನಲ್ಲಿ ಒಂದೊಂದು ಕ್ವಶನ್ಗೂ 3 ಮಾರ್ಕ್ಸ್ ಇರುತ್ತೆ. ಈ ಮೇನಿಂದ ನಿಮಗೆ 27 ಮಾರ್ಕ್ಸ್ ನೀವು ಪಡ್ಕೋಬೋದು. 25 ಕ್ವಶನಿಂದ 33 ಕ್ವಶನ್ಗೂ 3 ಮಾರ್ಕ್ಸ್ ಇರುತ್ತೆ. ಲಾಸ್ಟಲ್ಲಿ ನೋಡಿ, ನಿಮ್ನಲಿಖಿತ್ ಅನುಚ್ಛೇದ್ ಕಾ ಅನುವಾದ್ ಕನ್ನಡ ಅಂಗ್ರೇಜ್ ಭಾಷಾ ಮೇ ಕಿರಿಯೇ. ಅಲ್ಲಿ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಆ ಲೈನ್ಸ್ನ ನೀವು ಟ್ರಾನ್ಸ್ಲೇಟ್ ಮಾಡಬೇಕು. 32 ಕ್ವಶನಲ್ಲಿ ನೀವು ದೋಹೆಗೆ ಭಾವಾರ್ಥನ ಬರೀಬೇಕು. नेक्स्ट फोर्थ ಮೇನಲ್ಲಿ निम्नलिखित प्रश्नों के उत्तर 5-6 वाक्य में लिखिए. ಇಲ್ಲಿ 5 to 6 ಸೆಂಟೆನ್ಸ್ 5-6 ವಾಕ್ಯಗಳಲ್ಲಿ ಬರೆಯಿರಿ. ಇಲ್ಲೂ ಕೂಡ ನಿಮಗೆ 2 ಆಪ್ಷನ್ ಇರುತ್ತೆ. ನೆಕ್ಸ್ಟ್ 35 ಮೇನಲ್ಲಿ ನಿಮಗೊಂದು ಪೋಯಮ್ ಇರುತ್ತೆ. ಎಲ್ಲ ಪೋಯಮ್ನು ಪ್ರಾಕ್ಟೀಸ್ ಮಾಡಿರಿ. ಆಪ್ಷನ್ ಕೊಡೋದು ಡೌಟು. ಕೊಟ್ಟರೆ ನೀವು ಸೆಕೆಂಡಾಗಿ ನಿಮಗೆ ಯಾವ್ದು ಗೊತ್ತಿರುತ್ತೆ ಆ ಒಂದು ಪೋಯಮ್ನ ಬರೀರಿ. ಬಟ್ ಎಲ್ಲ ಪೋಯಮ್ನ ನೀವು ಯಾವುದಕ್ಕೂ ಒಂದ್ಸರಿ ರೆಫರ್ ಮಾಡಿರಿ. ನೆಕ್ಸ್ಟು ಗದ್ಯಾಂಶಕ್ಕೋ ಧ್ಯಾನಪೂರ್ವಕ ಪಡ್ಕ ನಿಮ್ನಲಿಖಿತ ಪ್ರಶ್ನೆಗೆ उत्तर लिखिए. ಇದು ನೆಕ್ಸ್ಟ್ 36 ಮೇನಲ್ಲಿ ಅವರು ಒಂದು ಗದ್ಯಾಂಶ ಅಂದರೆ ಒಂದು ಪ್ಯಾಸೇಜ್ ಟೈಪ್ ಇದು. ಸೊ ಅದನ್ನು ಓದಿ ನೀವು ನೆಕ್ಸ್ಟ್ ಕ್ವಶನ್ಗೆ ನೀವು ಆನ್ಸರ್ಸ್ ಮಾಡಬೇಕು. नेक्स्ट मेन 8 ಮೇನಲ್ಲಿ दिए गए संकेत बिंदुओं के आधार पर 12 या 15 वाक्य में किसके विषय में बारे में निबंध लिखी है. ನಿಬಂಧ ಅಂದರೆ 3 ಟಾಪಿಕ್ ಕೊಟ್ಟಿದ್ದಾರೆ. ಒಂದು ಪರ್ಯಟನಕ ಮಹತ್ವ ಅಂದರೆ ಪ್ರಬಂಧನ ಬರೀಬೇಕು. ಎಸ್ಸೆ ರೈಟಿಂಗಲ್ಲಿ ಎಸ್ಸೆಲಿ ಏನೇನು ಇರಬೇಕು, ಒಂದು ಪ್ರಸ್ತಾವನೆ ಬರೀಬೇಕು, ಪರ್ಯಟನಕ ಅರ್ಥ ಬರೀಬೇಕು, ಮತ್ತು ಅದರಿಂದ ನಿಮಗೆ ಏನು ಲಾಭ ಇದೆ, ಮತ್ತು ಕನ್ಕ್ಲೂಷನ್ನ ನೀವು ಆ ಒಂದು ಎಸ್ಸೆಗೆ ಕೊಡಬೇಕು. ಅಂದರೆ ನಿಬಂಧಗೆ ನೀವು ಒಂದು ಕನ್ಕ್ಲೂಷನ್ನ ಉಪಸಂಹಾರ ಅಂತಾರೆ ಹಿಂದಿಲಿ. ಎಸ್ಸೆ ರೈಟಿಂಗಲ್ಲೇ ನಿಮಗೆ 3 ಟಾಪಿಕ್ಸ್ ಇರುತ್ತೆ. ಒಂದು ಕರ್ನಾಟಕ ವೈಭವ್, ಸ್ವಚ್ಛ ಭಾರತ್. ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ನಿಮ್ನಲಿಖಿತ ವಿಷಯಕ್ಕೆ ಬಾರೆ ಮೇ ಪತ್ರ ಲಿಖಿಯೇ. ಇದು ಲೆಟರ್ ರೈಟಿಂಗ್. ಇಲ್ಲಿ ನಿಮಗೆ 2 ಆಪ್ಷನ್ ಇರುತ್ತೆ. ಇಲ್ಲೂ ಕೂಡ ಈ ಒಂದು ಮೇನಿಂದ ನಿಮಗೆ 5 ಮಾರ್ಕ್ಸ್ ಪಡ್ಕೋಬೋದು ನೀವು. 38 ಮೇನಲ್ಲಿ ಅಪ್ನಿ ಪಢಾಯಿ ಕಿ ಬಾರೆ ಮೇ ಪಿತಾಜಿಗೂ ಒಂದು ಇನ್ಫಾರ್ಮಲ್ ಲೆಟರ್, ಒಂದು ಫಾರ್ಮಲ್ ಲೆಟರ್ ಇರುತ್ತೆ. ನಿಮ್ಗೆ ಯಾವ್ದು ಗೊತ್ತೋ ಅದು ಬರೀರಿ.